ಹಲೋ ನಮಸ್ಕಾರ, ವಿಸ್ಮಯ ಲೋಕಕ್ಕೆ ಸ್ವಾಗತ. ಯಜಮಾನರು ಬೆಳಿಗ್ಗೆನೇ ಬೆಣ್ಣೆ ತಂದ್ಕೊಟ್ಟು ಹೋಗಿದ್ದಾರೆ ತುಪ್ಪ ಮಾಡಲಿಕ್ಕೆ. ಇದು ಸೇರ್ ಲೆಕ್ಕದಲ್ಲಿ ಅಂದರೆ ಈಗ 3 ಸೇರಿದೆ. ಸೊ ರೆಗ್ಯುಲರಾಗಿ ನಾವು ಮಾಡೋದ್ರಿಂದ ನಮಗೆ ಅರಿಶಿನ ಎಲೆ ಬೇಕಲ್ವಾ, ಹಾಗಾಗಿ ನಾವು ಹಿತ್ತಲ ಕಡೆನೇ ಅರಿಶಿನ ಎಲೆ ಬೆಳೆಸಿದ್ದೀವಿ. ಫ್ರೆಶ್ ಆಗಿ ಯಾವಾಗಲೇ ಕಿತ್ಕೊಳ್ತೀವಲ್ಲ, ಸ್ಮೆಲ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ತುಪ್ಪ ಕಾಯಿಸೋವಾಗ. ಸೊ ಈಗ ಬೆಣ್ಣೆನ ಕರಗಕ್ಕಿಡೋಣ. ಅದು ಕರಗಲಿ. ನಮ್ಮನೇಲಿ ರೆಗ್ಯುಲರಾಗಿ ರೆಡಿಮೇಡ್ ಎಲ್ಲ ತರೋದಿಲ್ಲ. ರೆಡಿಮೇಡ್ ತಂದರೂ ಅದು ಖಾಲಿ ಆಗೋದಿಲ್ಲ, ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಪ್ರತಿ ಬಾರಿನೂ ಕೂಡ ಬೆಣ್ಣೆ ತಂದು ಕಾಯಿಸಿನೇ ತುಪ್ಪ ಮಾಡೋದು. ಸೊ ಇದೆಲ್ಲ ಕರಗ್ತಾ ಇದೆ. ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಕರಗಲಿ, ಅದು ಕರಗಕ್ಕೆ ಬಿಡೋಣ. ಸೊ ಈಗ ನೋಡ್ಬೋದು ಕರಗ್ತಾ ಇದೆ. ಚೆನ್ನಾಗಿ ಆ ನೊರೆ ಎಲ್ಲ ಹೋಗೋ ಥರ ಕುದಿಬೇಕು. ಈ ರೀತಿ ಕುದಿಬೇಕು. ಅದು ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ವೀಳ್ಯದೆಲೆ, ಅರಿಶಿನದ ಎಲೆ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ನುಗ್ಗೆ ಸೊಪ್ಪು ಕೂಡ ಇದೆ. ಇದಿಷ್ಟನ್ನು ಅದು ಕುದ್ಮೇಲೆ ಹಾಕಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಿಂದರೆ ಮತ್ತೆ ನೀವು ರೆಡಿಮೇಡ್ ತರೋದನ್ನೇ ಬಿಟ್ಬಿಡ್ತೀರಾ. ಈಗ ಸ್ವಲ್ಪ ನೀರು ಹಾಕಿದಾಗ ಈ ಥರ ನೊರೆ ಬರ್ತಾ ಇದೆ ಅಲ್ವಾ. ಸೊ ಈಗ ಹಾಕೋಣ. 1 ಸ್ಪೂನ್ ಖಾರದ ಪುಡಿ ಕೂಡ ಹಾಕಿದ್ದೀವಿ. ಖಾರದ ಪುಡಿ ನೋಡ್ಕೊಂಡು ಹಾಕಿ, ಕೆಲವೊಂದು ಖಾರದ ಪುಡಿ ತುಂಬ ಖಾರ ಇರುತ್ತಲ್ವಾ. ಸೊ ಟೇಸ್ಟಿಗೆ ಹಾಕಿರೋದು. ಇದಿಷ್ಟನ್ನು ಹಾಕಿ ಇನ್ನೊಂದು ಸಲ ಕೈ ಆಡೋಣ. ಸ್ವಲ್ಪ ನೀರು ಹಾಕಿ ನೋಡಿ. ನೀವು ನೀರು ಹಾಕಿದಾಗ ಸೌಂಡ್ ಬರುತ್ತಲ್ವಾ, ಆಗ ಕಾದಿದೆ ಅಂತ. ಸೊ ಖಾರದ ಪುಡಿ ಮೊದಲೇ ಹಾಕಿಬಿಟ್ರೆ ಎಲ್ಲ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಇದೆಲ್ಲ ಲಾಸ್ಟಿಗೆ ಹಾಕಿ ಆಫ್ ಮಾಡಿಬಿಡ್ಬೇಕು. ಈಗ ಆಗಿದೆ. ಇದನ್ನೆಲ್ಲ ಸೋಸಿ ಒಂದು ಬಾಕ್ಸಿಗೆ ಹಾಕಿಡೋಣ. ನೆಕ್ಸ್ಟ್ ಡೇ ಬಿಟ್ಟು ನೋಡೋಣ, ಅದು ಗಟ್ಟಿಯಾಗಿರುತ್ತಲ್ಲ. ನೋಡ್ತಾ ಇರ್ಬೋದು ಹೇಗೆ ಮರಳಾಗಿ ಬಂದಿದೆ ತುಪ್ಪ ಅಂತ. ತುಂಬ ಟೇಸ್ಟಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.